us to be mentally and physically stronger to face all the challenges of life. Now we'll give this stage to our Indian team coach, Sapon Puneet Kumar. He is a 5th degree black belt and is the only person in the whole of world who is elected as the chairman of athletic committee out of 160 countries he represents, and it's a very honor for us. And he is a very humble and dedicated and one of the strongest men, if I say, in Taekwondo India. ಇಂಡಿಯನ್ ಟೀಮ್ ಹೆಡ್ ಕೋಚ್. ನಾವು ಸತತ 4 ತಿಂಗಳಿಂದ ನಾವು ಆಲ್ಮೋಸ್ಟ್ ಇದು 5ನೇ ತಿಂಗಳು ನಡೀತು. ಸೊ ನಾವು ಸತತ ಬೆಳಗ್ಗೆ ಸಂಜೆ 2 ಟೈಮ್ ಡೈಲಿ 6 ಅವರ್ ನಾವು ಟ್ರೈನಿಂಗ್ ಪ್ರಾಕ್ಟೀಸ್ ಮಾಡ್ತೇವೆ. ಸೊ ನನಗೆ ಎಲ್ಲ ಥರ ನಮ್ಮ ಫೆಡರೇಷನ್ ಕಡೆಯಿಂದ ಎಲ್ಲ ಥರ ಸಪೋರ್ಟ್ 40 ದಿವಸ ಕ್ಯಾಂಪ್ ಎಲ್ಲ ಆಲ್ ಓವರ್ ಇಂಡಿಯಾದಿಂದ ಬಂದಿದೆ. ಸ್ಟೇಜ್ಗೆ ಅವರಿಗೆ ಒಂದು ಊಟದ ವ್ಯವಸ್ಥೆ, ಬೆಳಗ್ಗೆ ನಾಷ್ಟ ಮತ್ತು ಎಲ್ಲ ನ್ಯೂಟ್ರಿಷನ್ ಫುಡ್ ಎಲ್ಲ ಈಗ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಅವರಿಗೆ ಉಳ್ಕೊಳ್ಳೋದಕ್ಕೆ ಸಂಸ್ಥೆ ಒಂದು ಅವಕಾಶ ಎಲ್ಲ ಪ್ಲೇಸ್ಕೊಂಡು ಎಲ್ಲ ಇಲ್ಲೇ ಬಂದು ಟ್ರೈನಿಂಗ್ ಮಾಡೋಕ್ಕೆ ಅವಕಾಶ ಮಾಡ್ತಾರೆ. ತುಂಬ ಸಂತೋಷ. ಸೊ 19ರಿಂದ 25 ಪ್ರಿಪ್ರೇಷನ್ ಚೆನ್ನಾಗಿ ನಡೀತದೆ. ಸೊ ನಾವು ಈ ಏಷ್ಯನ್ ಚಾಂಪಿಯನ್ಶಿಪ್ಪಲ್ಲಿ ಇಂಡಿಯಾಗೆ ಒಂದು ಗೋಲ್ಡ್ ಮೆಡಲ್ ಥರ ಒಂದು ಇದು ಕಾನ್ಫಿಡೆನ್ಸ್ ಇದೆ. ಇಂಡಿಯಾ ಟೀಮ್ ಮೆಡಲ್ ತಗೊಂಡ್ಬರ್ತಾರೆ ಅಂತ ನಮಗೆ ಒಂದು ಭರವಸೆ ಇದೆ. ರೈತ ಕೆಲಸ ಸೃಷ್ಟಿ ಮಾಡ್ತಾರೆ. 10 ವರ್ಷಕ್ಕೆ ಒಂದು ದೊಡ್ಡ ಇದಾಗಿದೆ ಇಂಡಿಯಾ. ಸೊ ಅದ್ರ ಬಗ್ಗೆ ಯಾರು ಸೊ ನಾವು ಹೇಳಬೇಕು, ನಮ್ಮ ಇಂಡಿಯಾದಲ್ಲಿ ಎಲ್ಲ ಬರೀ ಅಕಾಡೆಮಿಕ್ಸ್ ಅನ್ನೋದು ಒಂದು ಅದು ಸ್ವಲ್ಪ ಎಲ್ಲ ಈಗ ಮುಂಚೆ ನಾವು ಇದೇ ಫೀಲ್ಡಲ್ಲಿ ಒಂದು ಮೋರ್ ದನ್ 25 ಇಯರ್ಸ್ ಟೀಚಿಂಗ್ ಫೀಲ್ಡಲ್ಲಿ. ಸೊ ಮುಂಚೆ ಕಂಪೇರ್ ಮಾಡಿದ್ರೆ ತೆಕ್ಕೊಂಡು ಅನ್ನೋದಂದರೆ ಯಾರಿಗೂ ಏನೋ ಅಂತ ಗೊತ್ತಿರಲಿಲ್ಲ. ಅವಾಗ ನಾವು ಕ್ಲಾಸ್ ಮಾಡ್ಬೇಕಾದ್ರೆ ತೆಕ್ಕೊಂಡು ಅಂದರೆ ಏನು ಅಂತ ಕೇಳೋದು. ಈಗ ತೆಕ್ಕೊಂಡು ಅಂದರೆ ಸೊ ಎಲ್ಲ ಅವ್ರ ಮಕ್ಕಳು ಎಲ್ಲರಿಗೂ ಗೊತ್ತಿದೆ. ಸೊ ಅಷ್ಟು ಒಂದು ಪ್ರಸಿದ್ಧ ಆಗಿದೆ ತೆಕ್ಕೊಂಡು ಅನ್ನೋದು ಒಂದು ಆ ಕಲೆ. ತುಂಬ ಒಂದು ಈ ಪ್ರಪಂಚ ಒಂದು ಫುಲ್ ಒಂದು ನೋಡೋದಾಗಿದೆ. ಜನಕ್ಕೆ ತರಬೇತಿ ಕೊಡ್ತಾರೆ ಸರ್. ಇಲ್ಲಿ ನಾವು ಒಂದು ಬ್ಲ್ಯಾಕ್ ಬೆಲ್ಟ್ಸ್ ಎಲ್ಲ ಒಂದು 120 ಜನ ಇದ್ದಾರೆ ಸರ್. ಇಲ್ಲ 14 ಇಯರ್ಸ್ ಅಂಡ್ ಅಬೋ ಅವ್ರು ಬಂದು 9 ಇವೆಂಟ್ ಇರುತ್ತೆ ಅವ್ರಿಗೆ. ಸೊ ಬ್ಲ್ಯಾಕ್ ಬೆಲ್ಟ್ 14 ಇಯರ್ಸ್ ಅಂಡ್ ಅಬೋಗೆ ಒಂದು 9 ಇವೆಂಟ್ ನಡೀತಿದೆ. ನನ್ನ ಹೆಸರು ಗೀತಿಕಾ ರಾವ್ ಅಂತ. ನನಗೆ ನಾನು 5 ವರ್ಷ ಇರೋದ್ರಿಂದ ಅವ್ರನ್ನ ನೋಡ್ಕೊಂಡು ಬಂದಿದ್ದೀನಿ. ಕೋಚ್ ಆ್ಯಸ್ ಎನ್ ಅಥ್ಲೀಟ್ ತುಂಬ ಹೆಲ್ಪ್ ಇವಾಗ ಎಜುಕೇಷನ್ ಎಲ್ಲ ಇರುತ್ತೆ. ಅದು ಸ್ಪೋರ್ಟ್ಸಿಗೆ ಅಂತ ಇಲ್ಲ, ಯಾವುದಾದ್ರೂ ಎನಿಥಿಂಗ್ ನೀವು ಪ್ಯಾಷನ್ ಇಟ್ಕೋಬೇಕು. ಎಜುಕೇಷನ್ ಒಂದೇ ಎಲ್ಲೂ ತಗೋಬೇಕು. ಪ್ಯಾಷನ್ ಇದ್ದು ಏನಾದರೂ ಸ್ಪೋರ್ಟ್ಸ್ ಏನಾದರೂ ಮಾಡ್ಕೊಂಡು ಮುಂದೆ ಬಂದರೆ ಯು ವಿಲ್ ಹ್ಯಾವ್ ಎಕ್ಸ್ಪೀರಿಯನ್ಸ್. And I'm the mother of 2 kids named Anamitra Acharya and Krishna Acharya. This taekwondo is amazing thing which my kids are learning. Earlier, girls did not have that much exposure to all the martial arts, but because of this and the training what is happening here, it's really amazing. And there is a drastic change between their attitude and physical appearance. So that is very good. ಕರ್ನಾಟಕ ತೈಕ್ವಾಂಡೋ ಸಂಸ್ಥೆ ಕಾರ್ಯದರ್ಶಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಆಗಸ್ಟ್ 19ರಿಂದ 25ರವರೆಗೂ ಸುಮಾರು 35 ದೇಶಗಳಿಂದ ಏಷ್ಯಾ ಮಟ್ಟದ ತೈಕ್ವಾಂಡೋ ಚಾಂಪಿಯನ್ಶಿಪ್ ನಮ್ಮ ತೈಕ್ವಾಂಡೋ ಅಸೋಸಿಯೇಷನ್ ಆಫ್ ಇಂಡಿಯಾದಿಂದ ಕರ್ನಾಟಕ ತೈಕ್ವಾಂಡೋ ಆಯೋಜಿಸುತ್ತೇವೆ. ಈ ಒಂದು ಏಷ್ಯನ್ ಚಾಂಪಿಯನ್ಶಿಪ್ ಒಂದು ಇಂಡಿಯಾದಲ್ಲಿ 2ನೇ ಸರಿ. ತುಂಬ ಹೆಮ್ಮೆ ವಿಷಯ ಅಂದರೆ 250 ಸ್ಪರ್ಧಿಗಳು ಆಲ್ ಓವರ್ ಇಂಡಿಯಾದಿಂದ ಸೆಲೆಕ್ಟ್ ಆಗಿದೆ. ಕರ್ನಾಟಕದವರೇ 180 ಸ್ಪರ್ಧಿಗಳು ಇಂಡಿಯಾ ಬೇರೆ ದೇಶದಿಂದ ಇಂಡಿಯಾ ಟೀಮ್ ಕೋಚ್ ಎಲ್ಲ ಮಾಧ್ಯಮಗಳ ಸಹಕಾರ ಬೇಕು ಅಂತ ಪ್ರದೀಪ್ ಸರು ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ಸಾವಿರಾರು ಮಕ್ಕಳು ಇಲ್ಲಿ ಬಂದು ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಮತ್ತು ವೇದಿಕೆ ಕೊಟ್ಟಿದ್ದಾರೆ ಇಲ್ಲಿ. ಆ್ಯಂಡ್ ಥ್ರೂಔಟ್ ದ ವರ್ಲ್ಡ್ ಯಾರ್ಯಾರು ಬೆಸ್ಟ್ ಇನ್ಸ್ಟ್ರಕ್ಟರ್ ಇದ್ದಾರೋ ಅವ್ರನ್ನ ಕರ್ಕೊಂಡ್ಬಂದು ಸಾಗರ್ನಗರಲ್ಲಿ ಯಾರ್ಯಾರಿದ್ದಾರೋ ಸಾಗರ್ನಗರ ಅಂತ ಅಲ್ಲ ತೈಕ್ವಾಂಡೋ ಯಾರ್ಯಾರು ಇಂಟ್ರೆಸ್ಟ್ ಇದ್ದಾರೋ ಎಲ್ಲರಿಗೂ ಒಂದು ಆಪರ್ಚುನಿಟಿ ಮಾಡಿಕೊಟ್ಟು ಇಂಡಿಯಾ ಲೆವೆಲ್ಗೆ ಕರ್ಕೊಂಡು ಹೋಗ್ತಿದ್ದಾರೆ. ಸೊ ಐ ಶುಡ್ ಬಿ ರಿಯಲಿ ಗ್ರೇಟ್ ಪ್ರದೀಪ್ ಸರ್ಗೆ ಮತ್ತು ಅವ್ರ ಟೀಮ್ ಪುನೀತ್ ಸರ್, ಇಂಡಿಯನ್ ಕೋಚ್, ಮ್ಯಾನೇಜ್ಮೆಂಟ್ ಎಲ್ಲರಿಗೂ ತುಂಬ ಚೆನ್ನಾಗಿ ನಡ್ಸ್ಕೊಟ್ಟಿದ್ದಾರೆ. ಸೊ
ಐ ವುಡ್ ಸೇ ಪ್ರದೀಪ್ ಸರು ಪೇರೆಂಟ್ಸು ಇವರೆಲ್ಲ ಸಹಾಯದಿಂದ ಇದು ಆಗ್ತಾ ಇದೆ. ಹಾಗೆ ಆಲ್ ದ ಬೆಸ್ಟ್ ಇಂಡಿಯಾ. ಆಲ್ ದ ಬೆಸ್ಟ್ ಇಂಡಿಯಾ.